ಗೆಲುವು ಅನ್ನುವುದು ನೆರಳಿನ ತರಹ. ಅದನ್ನು ಹಿಡಿಯುವುದಕ್ಕೆ ಪ್ರಯತ್ನವನ್ನು ಪಡಬೇಡಿ. ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು. ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬಂದೇ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆಗೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ನೀನು ಗಮನಿಸಬೇಕು. ಗುರು ಎಂದರೆ ಅದು ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅಜ್ಞಾನವ ಕತ್ತಲೆಯನ್ನು ಕಳೆದು ಸಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತಹ ಶಬ್ದವೇ ಗುರು. ನಮ್ಮ ಬದುಕಿನಲ್ಲಿ ಸಮಯ ಬದಲಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ನಡುವೆ ಇರುವಂತಹ ಜನರ ಮನಸ್ಥಿತಿ ಮಾತ್ರ ಕ್ಷಣ ಕ್ಷಣಕ್ಕೆ ಬದಲಾಗುತ್ತಲೇ ಇರುತ್ತದೆ. ಜೀವನದಲ್ಲಿ ಕೆಳಕ್ಕೆ ಬಿದ್ದೆ ಎಂದು ಧೈರ್ಯವನ್ನು ಕಳೆದುಕೊಳ್ಳಬೇಡ. ಇಲ್ಲಿ ನೋವು ಸಿಕ್ಕಿದೆ ಅಂದರೆ ಔಷಧಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಆ ಒಂದು ಧೈರ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬೇಡ. ಒಮ್ಮೊಮ್ಮೆ ಕೆಳಗೆ ಬಿದ್ದು ನೋಡಬೇಕು. ಇದರಿಂದ ಎಷ್ಟು ಜನ ನಮ್ಮನ್ನು ನೋಡಿ ನಗುತ್ತಾರೆ ಮತ್ತು ಎಷ್ಟು ಜನ ನಮ್ಮನ್ನು ಎತ್ತಲು ಪ್ರಯತ್ನಿಸುತ್ತಾರೆ ಎನ್ನುವುದು ಗೊತ್ತಾಗುತ್ತದೆ. ಹಾಗಾಗಿ ಏನೇ ಆದರೂ ಕೂಡ ಅದು ಒಳ್ಳೆಯದೇ ಎಂದು ಪರಿಗಣಿಸಬೇಕು. ಸ್ವಲ್ಪ ಅಹಂಕಾರವೂ ಕೂಡ ಜೀವನದಲ್ಲಿ ಇರಬೇಕಾಗುತ್ತದೆ. ಏಕೆಂದರೆ ತುಂಬ ತಲೆ ಬಾಗಿ ಗೌರವವನ್ನು ನೀಡಿದರೂ ಕೂಡ ನಿಮ್ಮ ಬೆನ್ನಿಗೆ ಮೆಟ್ಟಿಲುಗಳನ್ನಾಗಿ ಮಾಡುವಂತಹ ಜನರು ಈ ಜಗತ್ತಿನಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲಿ ಯಾವ ರೀತಿಯ ವರ್ತನೆಗಳನ್ನು ತೋರಿಸಬೇಕು ಎನ್ನುವುದು ನಿಮ್ಮಲ್ಲಿ ಅರಿವಿರಬೇಕು. ನಿಮ್ಮ ಜೀವನದಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಿ. ನಿಮ್ಮನ್ನು ಯಾರು ಬಿಡುತ್ತಾರೆಯೋ ಅವರನ್ನು ನೀವು ಮರೆತು ಬಿಡಬೇಕು. ಅಲಕ್ಷಿಸುತ್ತಾರೆಯೋ ಅಂಥವರಿಗೆ ನೀವು ಅಲಕ್ಷಿಸುವುದನ್ನು ಕಲಿಯಬೇಕು. ಯಾರು ನಿಮ್ಮನ್ನು ಗೌರವಿಸುತ್ತಾರೆಯೋ ಅವರಿಗೆ ಗೌರವಿಸುವುದನ್ನು ಕಲಿಯಬೇಕು. ಜೀವನ ಎಷ್ಟು ಕಠಿಣವಾಗಿ ಇರುತ್ತದೆಯೋ ಅಷ್ಟು ನೀವು ಬಲಿಷ್ಠರಾಗುತ್ತೀರಿ. ನೀವು ಎಷ್ಟು ಬಲಿಷ್ಠರಾಗುತ್ತೀರಿಯೋ ಜೀವನ ಅಷ್ಟೇ ನಿಮ್ಮನ್ನು ಸರಳವನ್ನಾಗಿ ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ಆ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಯಾರು ಹೇಗೆ ಅಂತ ಎಲ್ಲವೂ ಕೂಡ ಕಾಣಿಸುತ್ತದೆ. ಎಲ್ಲಿ ಹಣ ಇದೆಯೋ ಅಲ್ಲಿ ಮನುಷ್ಯ ಮಾರಾಟವಾಗುತ್ತದೆ. ಹಾಗಾಗಿ ಹಣ ಇದ್ದ ಕಡೆ ಮನುಷ್ಯನು ಇದ್ದೇ ಇರುತ್ತಾನೆ. ಆದರೆ ಒಳ್ಳೆಯ ಸಂಸ್ಕಾರ ಇರುವ ಕಡೆ ಮನುಷ್ಯ ಇರುವುದು ಕೊಂಚ ಕಡಿಮೆ. ಈ ಜಗತ್ತಿನಲ್ಲಿ ಯಾರಿಗೆ ಯಾರ ಅವಶ್ಯಕತೆಯೂ ಕೂಡ ಇಲ್ಲ. ಎಷ್ಟೇ ಲಕ್ಷ ಕೊಟ್ಟು ಸಂಬಂಧವನ್ನು ನಿಭಾಯಿಸಿದರೂ ಕೂಡ ಯಾರು ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಆ ಕ್ಷಣಕ್ಕೆ ಮಾತ್ರ ನಮ್ಮವರೆನ್ನುವಂತೆ ನಾಟಕವನ್ನು ಆಡುತ್ತಾರೆ. ನಮ್ಮಲ್ಲಿ ಆಗುವಂತಹ ಬದಲಾವಣೆಗಳಿಗಿಂತ ಸಿಗುವಂತಹ ಮಜಾ ಸೇಡು ತೀರಿಸಿಕೊಳ್ಳುವುದರಲ್ಲಿ ಇರುವುದೇ ಇಲ್ಲ. ಜೀವನದಲ್ಲಿ ಅಪಾಯ ಬಂದಾಗ ಧೈರ್ಯದಿಂದ ಇರುವುದನ್ನು ಕಲಿತುಕೊಳ್ಳಿ. ಆಗ ನೀವು ಇಡೀ ಅರ್ಧವೊಂದು ಅಪಾಯದಿಂದ ಪಾರಾದಂತೆಯೇ ಅರ್ಥವಾಗುವುದು. ಯಾವುದೇ ಪ್ರಸಂಗ ಯಾವುದೇ ಸಂಗತಿ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಾವು ತಾಳ್ಮೆಯನ್ನಾಗಲಿ ಧೈರ್ಯವನ್ನೇ ಆಗಲಿ ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಅಪಮಾನಕ್ಕೆ ಅವರೊಂದಿಗೆ ಜಗಳವಾಡಿಸಿ ಸೇಡು ತೀರಿಸಿಕೊಳ್ಳುವುದಲ್ಲ, ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದು ನಿಜವಾದ ಸೇಡು ತೀರಿಸಿಕೊಂಡ ಹಾಗೆ ಆಗುತ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೇ ಅಪಮಾನವನ್ನು ಮಾಡಲಿ ಅವರ ಮುಂದೆ ನೀವು ಬೆಳೆದು ತೋರಿಸಬೇಕು. ಯಾರು ಹೇಗೆ ನಿಮ್ಮನ್ನು ಅಪಮಾನ ಮಾಡಿದ್ದರೋ ಅವರೇ ಒಂದು ದಿನ ಕರೆದು ನಿಮ್ಮನ್ನು ಸನ್ಮಾನವನ್ನು ಕೂಡ ಮಾಡಬೇಕು. ನಿಮ್ಮನ್ನು ಕುರಿತು 4 ಜನರ ಎದುರಿಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು. ಆ ರೀತಿಯಾಗಿ ನೀವು ನಿಮ್ಮ ಗುರಿಯನ್ನು ಸಾಧಿಸಿ ತೋರಿಸಬೇಕು. ನಿಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಯಾವ ವ್ಯಕ್ತಿ ಹೇಳಿದ್ದನೋ ಅದೇ ವ್ಯಕ್ತಿ ಕರೆದು ಸನ್ಮಾನಿಸಬೇಕು. ನೀವು ಏನಾದರೂ ಸಾಧಿಸಬೇಕು ಅಂದರೆ ನೀವಾಗಿಯೇ ಹಾದಿ ಹುಡುಕುತ್ತಾ, ಇಲ್ಲ ಅಂದರೆ ನೆಪ ಮಾತ್ರ ಹುಡುಕುತ್ತೀರಾ. ಹೇಗೆಂದರೆ ನಾವು ಏನೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಆ ಕೆಲಸದಲ್ಲಿ ಶ್ರದ್ಧೆ ಎನ್ನುವುದು ಇರಬೇಕು, ನಿರಂತರತೆ ಎನ್ನುವುದು ಇರಬೇಕು, ನಿರಂತರವಾಗಿ ಪರಿಶ್ರಮ ಪಡುವಂತಹ ಗುಣ ಇರಬೇಕು. ಹಿಂದೆ ನಾವು ಯಶಸ್ಸನ್ನು ಕಾಣಬೇಕು ಅನ್ನುವುದಾದರೆ ಅದು ಖಂಡಿತವಾಗಿಯೂ ಕೂಡ ಆಗದೇ ಇರುವಂತಹ ಕೆಲಸ. ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಹುಡುಕಿ ಹೊರಟಾಗ ಮೇಲು ಕೆಳಗೆ ಬರುವುದು ಸಹಜ. ಆ ಎಲ್ಲ ಮೇಲು ಕೆಳಗಳನ್ನು ನೀವು ಮೆಟ್ಟಿ ನಿಂತಾಗ ಮಾತ್ರ ಜೀವನದಲ್ಲಿ ನೀವು ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸುವುದಕ್ಕೆ
ಸಾಧ್ಯವಾಗುವುದು. ಯಾವಾಗಲೂ ಕೂಡ ಸೋಲನ್ನು ಒಪ್ಪಿಕೊಳ್ಳದ ಈ ನಿಮ್ಮ ಅಭ್ಯಾಸವೇ ಮುಂದೆ ಒಂದು ದಿನ ನಿಮ್ಮ ಗೆಲುವಿನ ಅಭ್ಯಾಸವಾಗಿ ಬಿಡುತ್ತದೆ. ಹಾಗಾಗಿ ಜೀವನದಲ್ಲಿ ನೀವು ಪ್ರಯತ್ನವನ್ನು ಪಡುತ್ತಿರುವಾಗ ಸೋಲು ಆಗುವುದು ಸಹಜ. ಹಾಗೆಂದು ನೀವು ಮಾಡಬೇಕಾಗಿರುವಂತಹ ಕೆಲಸವನ್ನು ಅರ್ಧಕ್ಕೆ ಬಿಟ್ಟರೆ ಎಂದಿಗೂ ಕೂಡ ಅದನ್ನು ಸಂಪೂರ್ಣವಾಗಿ ಮುಗಿಸುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಸೋಲುಗಳು ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತದೆ. ಆದರೆ ಆ ಸೋಲನ್ನು ಮೆಟ್ಟಿ ನಿಂತಾಗ ಮಾತ್ರ ಮುಂದೆ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವಾಗುವುದು. ಕೆಲವೊಮ್ಮೆ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಲು ಕೆಲವು ಸಂಬಂಧಗಳನ್ನು ಒದ್ದು ಓಡಿಸುವಂತಹ ಅವಶ್ಯಕತೆಯೂ ಕೂಡ ಇರುತ್ತದೆ. ಯಾರೇ ಏನೇ ಹೇಳಲಿ, ಆದರೆ ನಿಮ್ಮ ಆತ್ಮ ಗೌರವವನ್ನು ಎಂದಿಗೂ ಕೂಡ ನೀವು ಅಡವಿಟ್ಟು ನಿಮ್ಮ ಕೆಲಸವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಕೆಲವರ ಭಾವನೆಗಳನ್ನು ಸಮಯ ಇದ್ದಾಗಲೇ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಅವುಗಳಿಗೂ ಕೂಡ ಗೌರವ ಎನ್ನುವುದು ಇರುತ್ತದೆ. ಅವರು ನಿಮ್ಮನ್ನು ತೊರೆದು ಹೋದಾಗ ನೀವು ಎಷ್ಟೇ ಅವರನ್ನು ಅರ್ಥ ಮಾಡಿಕೊಂಡರೂ ಕೂಡ ಅದು ಎಂದಿಗೂ ಕೂಡ ಪ್ರಯೋಜನಕ್ಕೆ ಬಾರದೇ ಇರುವಂತಹ ವಿಚಾರವಾಗುತ್ತದೆ. ನಿಮ್ಮ ಪರಿಚಯ ಸಣ್ಣದ್ದೇ ಇರಲಿ, ಆದರೆ ಅದು ನೀವು ಸ್ವತಃ ಗಳಿಸಿಕೊಂಡಿರಬೇಕು. ಆಗ ಮಾತ್ರ ಅದಕ್ಕೆ ಬೆಲೆ ಎನ್ನುವುದು ಹೆಚ್ಚಾಗುವುದು. ನಿಮ್ಮ ಮೇಲೆ ನಿಮಗೆ ಯಾವಾಗಲೂ ಕೂಡ ಗೌರವ ಎನ್ನುವುದು ಇರಲಿ. ಏಕೆಂದರೆ ಬೇರೆಯವರಿಗೆ ಹೆಚ್ಚಾಗಿ ಗೌರವ ನೀಡಿದರೆ ನಿಮ್ಮ ಆತ್ಮ ಸನ್ಮಾನವನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಭಾವನೆಯಲ್ಲಿ ತೇಲಿ ಹೋಗಿ ಮೋಸದ ಜನರ ಮೇಲೆ ವಿಶ್ವಾಸವನ್ನು ಇಡುವಂತಹ ಮುಗ್ಧ ಜನರು ಯಾವಾಗಲೂ ಕೂಡ ಹಾಳಾಗಿ ಹೋಗುತ್ತಾರೆ. ಹಾಗಾಗಿ ಸುಖ ಸುಮ್ಮನೆ ಯಾರ ಮೇಲೆಯೂ ಕೂಡ ಈ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ವಿಶ್ವಾಸವನ್ನಾಗಲಿ, ನಂಬಿಕೆಯನ್ನಾಗಲಿ, ಪ್ರೀತಿಯನ್ನಾಗಲಿ ಕೊಂಚ ಇಡುವುದು ಮುಂದುವರಿಸಬೇಕು. ಏಕೆಂದರೆ ಸುಖ ಸುಮ್ಮನೆ ಯಾರ ಮೇಲೆಯೂ ಕೂಡ ವಿಶ್ವಾಸವನ್ನಾಗಲಿ, ನಂಬಿಕೆಯನ್ನಾಗಲಿ ಅತಿಯಾಗಿ ಇಟ್ಟುಕೊಂಡರೆ ನಮಗೆ ಅದು ಆಘಾತವನ್ನು ಉಂಟು ಮಾಡಬಹುದು. ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಸಮಯಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯನ್ನು ತೋರಿಸುತ್ತಾರೆ. ಕೇವಲ ಅವರ ಒಂದು ಉಪಯೋಗಕ್ಕೆ ನಮ್ಮನ್ನು ಬಳಸಿಕೊಳ್ಳುವವರೇ ಈಗಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಇದ್ದಾರೆ. ಆ ದೇವರು ಮತ್ತು ನೀವು ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ. ಏಕೆಂದರೆ ಇವೆರಡೂ ಕೂಡ ನಿಮಗೆ ಯಾವಾಗಲೂ ಮೋಸವನ್ನು ಮಾಡುವುದಿಲ್ಲ. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಎಂದಿಗೂ ಕೂಡ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ದೇವರು ಎನ್ನುವವನು ನಿಮ್ಮ ಕಷ್ಟ ಮತ್ತು ಸುಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ಆದರೆ ಮನುಷ್ಯ ಕೇವಲ ಸುಖದಲ್ಲಿ ಮಾತ್ರ ಇರುತ್ತಾನೆ. ಆತನಿಗೆ ನಿಮ್ಮ ದುಃಖಗಳು ಬೇಕಾಗೇ ಇಲ್ಲ. ಹಣ ಮತ್ತು ಪ್ರೀತಿಯನ್ನ ಯಾರು ತಿರುಗಿಸಿ ಕೊಡುತ್ತಾರೆಯೋ ಅವರಿಗೆ ಮಾತ್ರ ಕೊಡಬೇಕು. ನಿಮ್ಮ ಮುಖದ ಮೇಲೆ ನಗುವಿರಲಿ. ಯಾರಿಗೆ ಗೊತ್ತು, ನಿಮ್ಮ ನಗು ಎದೆಗುಂದದವರ ಮುಖದ ಮೇಲೆಯೂ ಕೂಡ ನಗುವನ್ನ ತರಿಸಬಹುದು. ಹಾಗಾಗಿ ಸದಾಕಾಲ ಜೀವನದಲ್ಲಿ ಏನೇ ಘಟನೆಗಳು ಜರುಗಿದರೂ ಕೂಡ ನಗುವನ್ನ ಮಾತ್ರ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಯಾರು ನಿಮ್ಮ ಭಾವನೆಗಳು ಅರ್ಥವಾದರೂ ಕೂಡ ನಿಮಗೆ ತೊಂದರೆ ಕೊಡುತ್ತಾರೆಯೋ ಅವರು ಯಾವಾಗಲೂ ಕೂಡ ನಿಮ್ಮವರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ನಿಮ್ಮ ಭಾವನೆಗಳಿಗೆ ಅರ್ಥ ಮಾಡಿಕೊಂಡು ನಿಮ್ಮನ್ನು ಸ್ಪಂದಿಸುತ್ತಾರೆಯೋ ಅಂಥವರನ್ನು ಎಂದಿಗೂ ಕೂಡ ನಿಮ್ಮ ಜೀವನದಿಂದ ನೀವು ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಎಡವಿದ ಮೇಲೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎನ್ನುವುದರ ಅರ್ಥವಾಗುತ್ತದೆ. ಇಲ್ಲವೆಂದರೆ ಎಲ್ಲರನ್ನ ಒಳ್ಳೆಯವರು ಅಂದುಕೊಂಡು ನಾವು ಕೆಟ್ಟವರು ಆಗುತ್ತೇವೆ. ಇಲ್ಲಿ ಯಾರೂ ಕೂಡ ಕೆಟ್ಟವರಲ್ಲ, ಯಾರೂ ಕೂಡ ಒಳ್ಳೆಯವರಲ್ಲ. ಕೇವಲ ಅವರ ಒಂದು ಕೆಲಸಕ್ಕಾಗಿ ಮಾತ್ರ ಆ ರೀತಿಯಾಗಿ ನಟನೆಯನ್ನು ಮಾಡುತ್ತಾರೆ ಅಷ್ಟೇ. ಯಾವಾಗ ನಿಮ್ಮಿಂದ ಅವರಿಗೆ ಆಗಬೇಕಾಗಿರುವಂತಹ ಕೆಲಸ ಈಡೇರಿ ಹೋಗುತ್ತದೆಯೋ ಆವಾಗ ಅವರ ಒಂದು ನಿಜ ಸ್ವರೂಪ ಏನು ಎನ್ನುವುದು ನಿಮಗೆ ಅರ್ಥವಾಗುವುದು. ಇಲ್ಲಿ ಎಲ್ಲರೂ ಕೂಡ ನಮಗೆ ತಾವು ಬುದ್ಧಿವಂತರೇ ಅಥವಾ ಚಾಣಾಕ್ಷರೇ. ಕಲಿಯುಗದಲ್ಲಿ ಎಲ್ಲರನ್ನ ಪ್ರಾಮಾಣಿಕರು ಎಂದುಕೊಳ್ಳುವುದು ಮೂರ್ಖತನದ ಪರಮಾವಧಿ ಆಗುತ್ತದೆ. ಏಕೆಂದರೆ ಇದು ಕಲಿಯುಗ. ಇಲ್ಲಿ ಎಲ್ಲರೂ ಕೂಡ ಚಾಣಾಕ್ಷರೇ. ನಿಮ್ಮ ಮೇಲೆ ನಿಮಗೆ ಸಮಯವನ್ನ ಕೊಡಿ, ಆಗ ಜನರು ನಿಮ್ಮ ಸಮಯಕ್ಕಾಗಿ ಹಾತೊರೆಯುತ್ತಾರೆ. ಯಾವಾಗ ನಿಮ್ಮ ಕೆಲಸದಲ್ಲಿ ನೀವು ನಿರತರಾಗಿರುತ್ತೀರಿಯೋ, ಯಾವಾಗ ನೀವು ಅಂದುಕೊಂಡಿರುವಂತಹ ಕೆಲಸವನ್ನು ಮಾಡಿ ಮುಗಿಸುತ್ತೀರಿಯೋ, ಯಾವಾಗ ನಿಮ್ಮನ್ನು ಹೀಯಾಳಿಸಿದವರಿಗೆ ನೀವು ನಿಮ್ಮ ಕೆಲಸದ ಮೂಲಕ ಉತ್ತರವನ್ನು ಕೊಡುತ್ತೀರಿಯೋ, ಆಗ ಖಂಡಿತವಾಗಿಯೂ ಕೂಡ ಜನರು ನಿಮಗಾಗಿ ಕಾಯುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ.
ಕೆಲವರು ನಗು ಕೂಡ ಹುಸಿಯಾಗಿ ಇರುತ್ತದೆ. ಅದಕ್ಕೆ ಮನುಷ್ಯನನ್ನ ಬರೀ ನೋಡುವುದು ಅಷ್ಟೇ ಅಲ್ಲ, ಅವರನ್ನ ಒಳಗಿನಿಂದಲೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಕೇವಲ ಮೇಲ್ನೋಟಕ್ಕೆ ಮಾತ್ರ ಮನುಷ್ಯ ಕಾಣುವಂತೆ ಒಳಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮೇಲ್ನೋಟಕ್ಕೆ ಒಳ್ಳೆಯವನಂತೆ ಕಂಡರೂ ಕೂಡ ಒಳಗೆ ವಿಷವನ್ನ ತುಂಬಿರಬಹುದು. ಕೇವಲ ನಾವು ಮುಖವನ್ನ ನೋಡಿ ಅವನನ್ನ ನಿರ್ಧಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಏನನ್ನ ಬೇಕಾದರೂ ಕೂಡ ಮರೆಯಬಹುದು, ಆದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರ ಜೊತೆ ನೀಡಿರುವುದಿಲ್ಲವೋ ಆ ಕ್ಷಣವನ್ನ ಅವನು ಎಂದಿಗೂ ಕೂಡ ಮರೆಯುವುದಿಲ್ಲ. ನಿಮ್ಮ ನೋವನ್ನ ಯಾರಿಗೂ ಕೂಡ ಹೇಳಬೇಡಿ. ಎಲ್ಲರ ಮನೆಯಲ್ಲಿಯೂ ಕೂಡ ನಿಮ್ಮ ನೋವಿಗೆ ತಕ್ಕ ರೀತಿಯ ಮುಲಾಮು ಎನ್ನುವುದು ಇರುವುದಿಲ್ಲ. ಆದರೆ ಉಪ್ಪು ಎಲ್ಲರ ಮನೆಯಲ್ಲಿಯೂ ಕೂಡ ಇದ್ದೇ ಇರುತ್ತದೆ. ಹಾಗಾಗಿ ನಿಮ್ಮ ನೋವನ್ನ ಯಾರ ಬಳಿಯಲ್ಲಿ ಹಂಚಿಕೊಳ್ಳುತ್ತಾ ಇದ್ದೀರಾ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಆ ವ್ಯಕ್ತಿ ನಿಮ್ಮ ನೋವಿಗೆ ಸ್ಪಂದಿಸಿದರೆ ಅದು ಒಳ್ಳೆಯದು. ಅದೇ ವ್ಯಕ್ತಿ ನಿಮ್ಮ ನೋವನ್ನ ಮತ್ತಷ್ಟು ಉಲ್ಬಣಗೊಳಿಸಿದರೆ ಅದು ಖಂಡಿತವಾಗಿಯೂ ನಿಮ್ಮನ್ನ ಅದು ಪಾತಾಳಕ್ಕೆ ಬೀಳಿಸಬಹುದು. ನಿಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವವರಿಗೆ ಅಷ್ಟೇ ನಿಮ್ಮ ನೋವನ್ನ ಹೇಳಿಕೊಳ್ಳಿ. ಅರ್ಥ ಮಾಡಿಕೊಳ್ಳದವರ ಮುಂದೆ ನೀವು ಎಷ್ಟೇ ಕಿರಿಚಿಕೊಂಡರೂ ಕೂಡ ಅದು ವ್ಯರ್ಥವಾಗುವುದೇ ಇಲ್ಲ. ಯಾವ ಜನ ನಮ್ಮನ್ನ ತುಳಿಯಲು ಪ್ರಯತ್ನವನ್ನ ಪಡುತ್ತಾರೆಯೋ ಅವರೆಲ್ಲ ಸಂಬಂಧದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತವರೇ ಆಗಿರುತ್ತಾರೆ. ಹಾಗಾಗಿ ಯಾರ ಬಳಿಯಲ್ಲಿಯೂ ಕೂಡ ನೀವು ಮಾಡಬೇಕಾಗಿರುವಂತಹ ಕೆಲಸದ ಬಗ್ಗೆ, ಮಾಡಬೇಕಾಗಿರುವಂತಹ ಸಾಧನೆಯ ಬಗ್ಗೆ, ನೀವು ತಲುಪಬೇಕಾಗಿರುವಂತಹ ಗುರಿಯ ಬಗ್ಗೆ ಹೇಳಲೇಬೇಡಿ. ಜೀವನದಲ್ಲಿ ಹೇಗಿರಬೇಕು ಅಂದರೆ ಯಾರು ಹೇಗಿದ್ದಾರೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ನೀವು ಅರ್ಥ ಮಾಡಿಸಬೇಕು. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯುವವನ ಶವವನ್ನ 3 ಸುತ್ತು ಸುತ್ತಿ ಒಡೆದದ್ದು ಮಣ್ಣಿನ ಮಡಕೆಯೇ ಹೊರತು ಬೆಳ್ಳಿ ಬಂಗಾರದ ಪಾತ್ರೆ ಅಲ್ಲವೇ ಅಲ್ಲ. ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂದರೆ ಆಸ್ತಿ ಪಾಸ್ತಿಗೆ ಬೇಕಾಗಿಲ್ಲ. ಬದಲಿಗೆ ನಮ್ಮನ್ನೇ ಜೀವ ಎಂದೇ ಎಲ್ಲವನ್ನ ಭಾವಿಸಿ ಪ್ರೀತಿಸುವಂತಹ ಒಬ್ಬ ಜೊತೆಗಾರ ಇದ್ದರೆ ಸಾಕು. ಆ ಖುಷಿಗೆ ಅಳತೆಯೇ ಇರುವುದಿಲ್ಲ. ಸೋತರೆ ಸೋಲು ಪರವಾಗಿಲ್ಲ, ಅದು ನಿಮ್ಮನ್ನ ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಜೀವನದಲ್ಲಿ ಸೋತೆ ಎಂದು ನೀವು ಅದನ್ನು ಸಹಿಸಿಕೊಳ್ಳದೆ ಜೀವನವನ್ನೇ ಕಳೆದುಕೊಂಡಾಗ ಮತ್ತೆ ನೀವು ಏನು ಮಾಡುವುದಕ್ಕೂ ಕೂಡ ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ಸೋಲು ಬರುವುದು ಖಂಡಿತ. ಯಾವಾಗ ನೀವು ಯಶಸ್ಸಿನ ದಾರಿಯಲ್ಲಿ ಮುಂದೆವರಿಯುತ್ತೀರಿಯೋ ಆಗ ಮೊದಲು ಸೋಲು ಎನ್ನುವುದು ಖಂಡಿತವಾಗಿಯೂ ಪ್ರತಿಯೊಬ್ಬರ ಜೀವನದಲ್ಲಿ ಬಂದೇ ಬರುತ್ತದೆ. ಬರುವಂತಹ ಆ ಎಲ್ಲ ಸೋಲುಗಳನ್ನು ಮೆಟ್ಟಿಲುಗಳನ್ನಾಗಿ ಸ್ವೀಕರಿಸಿ ಮುಂದೆ ನಡೆದಾಗ ಮಾತ್ರ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಯಾವುದೂ ಕೂಡ ಇರುವುದಿಲ್ಲ. ಜೀವನ ಎನ್ನುವುದು ಅನಿರೀಕ್ಷಿತವಾದದ್ದು. ಅದು ಯಾವ ತಿರುಳುಗಳನ್ನು ಬೇಕಾದರೂ ಕೂಡ ನಮ್ಮ ಜೀವನದಲ್ಲಿ ತರಬಹುದು. ತರುವಂತಹ ಎಲ್ಲ ತಿರುಳುಗಳನ್ನು ನಾವು ಸ್ವೀಕರಿಸುತ್ತಾ ಮುಂದೆ ನಡೆದಾಗ ಮಾತ್ರ ನಮ್ಮ ಜೀವನ ಎನ್ನುವುದು ಪರಿಪಕ್ವವಾಗುವುದು. ಅನಾರೋಗ್ಯವಾದಂತಹ ಕಷ್ಟಗಳು ಬಂದಾಗ, ದುರಾದೃಷ್ಟ ಬಂದಾಗ, ಶತ್ರುಗಳಿಂದ ಅಪಾಯ ಬಂದಾಗ, ನ್ಯಾಯಾಲಯದಲ್ಲಿ ಯುದ್ಧದ ಸಮಯದಲ್ಲಿ ಮತ್ತು ಸ್ಮಶಾನದಲ್ಲಿ ಯಾರು ನಮ್ಮ ಜೊತೆಗೆ ನಿಲ್ಲುವರೋ ಅವರೇ ನಿಜವಾದ ಬಂಧುಗಳು. ಹಾಗಾಗಿ ಜೀವನದಲ್ಲಿ ಏನೇ ಒಂದು ಘಟನೆಗಳು ಜರುಗಿದರೂ ಕೂಡ ಎಂದಿಗೂ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಇವತ್ತು ಯಾವ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಾನೆಯೋ ಅವನು ನಿಮ್ಮ ಅಂತ್ಯದವರೆಗೂ ಇರುತ್ತಾನೆ ಎನ್ನುವಂತಹ ಅರಿವು, ಪ್ರಜ್ಞೆ ಯಾರಲ್ಲಿಯೂ ಕೂಡ ಇರುವುದಿಲ್ಲ. ಕೇವಲ ಅವನ ಒಂದು ಹಿತಾಸಕ್ತಿಗಳಿಗೆ ಮಾತ್ರ ಅನುಗುಣವಾಗಿ ಅವನು ನಿಮ್ಮ ಜೊತೆಗೆ ಇರಬಹುದು. ಯಾವಾಗ ಅವನ ಹಿತಾಸಕ್ತಿ ನಿಮ್ಮಿಂದ ಈಡೇರಿ ಹೋಗುತ್ತದೆಯೋ ಆಗ ಆ ವ್ಯಕ್ತಿಯು ನಿಮ್ಮನ್ನು ತೊರೆದು ಹೋಗಬಹುದು. ಸ್ವಲ್ಪ ಸಮಯದ ನಂತರ ನಿಮಗೆ ಏನಾದರೂ ಒಳ್ಳೆಯದು ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ನೋಡಿದ ನಂತರವೇ ನಿರ್ಲಕ್ಷ್ಯವನ್ನ ನೀಡಬೇಡಿ. ಏಕೆಂದರೆ ಇಲ್ಲಿ ಯಾವುದು ಕೂಡ ನಮ್ಮದಲ್ಲ, ಯಾವುದು ಕೂಡ ತಮ್ಮದಲ್ಲ. ಸಮಯ ಎನ್ನುವುದು ಎಲ್ಲರನ್ನ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಎಲ್ಲವನ್ನ ಕಲಿಸುತ್ತದೆ. ನಾವು ಕೇವಲ ನಮ್ಮ ಕೆಲಸದ ಮೇಲೆ ಗಮನವನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಏನೇ ಒಂದು
ಘಟನೆಗಳು ಜರುಗಿದರೂ ಕೂಡ ಅದನ್ನೆಲ್ಲವನ್ನ ಸ್ವೀಕರಿಸುತ್ತಾ ಮುಂದೆ ನಡೆಯಬೇಕು. ಮೇಲೆ ಕುಳಿತಿರುವಂತಹ ಭಗವಂತ ಶ್ರೀಕೃಷ್ಣನಿಗೆ ತಿಳಿದಿರುತ್ತದೆ ಯಾರಿಗೆ ಯಾವಾಗ ಏನನ್ನ ಕೊಡಬೇಕು, ಯಾರ ಬಳಿಯಲ್ಲಿ ಕೊಟ್ಟಿರುವುದನ್ನ ಕಸಿದುಕೊಳ್ಳಬೇಕು ಎಂದು. ದೇವರು ಕೊಟ್ಟು ನೋಡುತ್ತಾನೆ, ಕಸಿದುಕೊಂಡು ಕೂಡ ನೋಡುತ್ತಾನೆ. ದೇವರು ಕೊಟ್ಟಾಗ ಯಾವುದೇ ಕಾರಣಕ್ಕೂ ಕೂಡ ಹಿಗ್ಗುವುದಕ್ಕೆ ಹೋಗಲೇಬಾರದು. ಅದೇ ದೇವರು ಕಸಿದುಕೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ಕುಗ್ಗಲು ಹೋಗಬಾರದು. ಎರಡು ಪರಿಸ್ಥಿತಿಗಳನ್ನ ಸಮಾನ ಮನಸ್ಥಿತಿಯಿಂದ ನಾವು ಸ್ವೀಕರಿಸುವುದನ್ನ ಕಲಿಯಬೇಕು. ಆಗ ಮಾತ್ರ ನಾವು ದೇವರ ಕೃಪೆಗೆ ಪಾತ್ರರಾಗುವುದಕ್ಕೆ ಸಾಧ್ಯವಾಗುವುದು. ನಾನು ಮಾಡದೇ ಇರುವಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಾ ಇದ್ದೀನಿ, ಪರವಾಗಿಲ್ಲ, ದೇವರು ಸತ್ಯದ ಪರ ಇದ್ದರೆ ನನಗೆ ಒಳ್ಳೆಯ ದಾರಿಯನ್ನು ತೋರಿಸಿಯೇ ತೋರಿಸುತ್ತಾನೆ ಎನ್ನುವಂತಹ ನಂಬಿಕೆಯಲ್ಲಿ ಜೀವನವನ್ನ ಮಾಡಿದವರಿಗೆ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಜೀವನ ಎನ್ನುವುದು ಅಮೂಲ್ಯವಾದದ್ದು. ಜೀವನವನ್ನ ನೀವು ಎಲ್ಲವನ್ನ ಕೂಡ ಸ್ವೀಕರಿಸುತ್ತಾ ಮುಂದೆ ನಡೆಯುವುದನ್ನ ಕಲಿಯಬೇಕು. ಕರ್ಮ ಎನ್ನುವುದು ಹೇಳುತ್ತದೆ, ನೀನು ಯಾವಾಗ ಇನ್ನೊಬ್ಬರ ಜೀವನವನ್ನ ಸುಳ್ಳು, ಮೋಸ, ಭರವಸೆ, ನಂಬಿಕೆ, ದ್ರೋಹದಿಂದ ಹಾಳು ಮಾಡುತ್ತೀಯೋ ಅದನ್ನ ನೀನು ಕೊಟ್ಟಿರುವಂತಹ ಸಾಲ ಅಂತ ಅಂದುಕೋ. ಏಕೆಂದರೆ ಅದು ಬಡ್ಡಿ ಸಮೇತವಾಗಿ ನಿನಗೆ ವಾಪಸ್ಸು ಬಂದೇ ಬರುತ್ತದೆ. ಹಾಗಾಗಿ ನೀವು ಇತರರಿಗೆ ಏನೇ ಕೊಡುವುದಾದರೂ ಕೂಡ ಒಳ್ಳೆಯದನ್ನ ಕೊಡಿ. ಒಳ್ಳೆಯದನ್ನ ಸ್ವೀಕರಿಸುತ್ತೀರಾ? ಕಣ್ಣು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿಂದ ಮೆರೆಯಬೇಕು. ಸ್ವಾಭಿಮಾನ ಎನ್ನುವುದು ಯಾರಪ್ಪನ ಸೊತ್ತು ಕೂಡ ಅಲ್ಲ. ಸ್ವಾಭಿಮಾನವನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಹಣ ಇದ್ದವರ ಮುಂದೆ ಜನ ಇದ್ದರೆ ನಿಯತ್ತು ಇದ್ದವರ ಮುಂದೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಇರುತ್ತಾನೆ. ಪ್ರಯತ್ನ ಗುಟ್ಟಾಗಿ ಇರಲಿ. ಗೆದ್ದ ಮೇಲೆ ಸಂಭ್ರಮ ಎನ್ನುವುದು ಜಗತ್ತಿಗೆ ಮುಟ್ಟುವಂತೆ ಇರಬೇಕು. ಪದೇ ಪದೇ ಕಷ್ಟಗಳು ಬರುತ್ತಿವೆ ಎಂದು ನಿನ್ನ ಹಣೆಬರಹ ಸರಿ ಇಲ್ಲ ಅಂತ ಅಲ್ಲವೇ ಅಲ್ಲ. ಹಾಗೆ ನೀನು ಅಂದುಕೊಳ್ಳುವುದು ಕೂಡ ಬೇಡವೇ ಬೇಡ. ನಿನಗಾಗಿ ಮುಂದೆ ಒಳ್ಳೆಯ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಮುಂದೆ ನಡಿ. ನೊಂದಿಕೊಳ್ಳಬೇಡ, ದೇವರು ಇದ್ದಾನೆ. ಆದಷ್ಟು ಬೇಗ ಈ ನಿನ್ನ ಎಲ್ಲ ಕೆಟ್ಟ ಸಮಯ ಬದಲಾಗುತ್ತದೆ. ತಾಳ್ಮೆಯಿಂದ ಇರು. ನಿನ್ನ ಕಣ್ಣೀರಿಗೆ ತಕ್ಕ ರೀತಿಯ ಉತ್ತರವನ್ನ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ. ಆದರೆ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಬೇಕು. ಯಾವ ವ್ಯಕ್ತಿಯಲ್ಲಿ ತಾಳ್ಮೆ ಎನ್ನುವುದು ಇರುತ್ತದೆಯೋ ಆತನಿಗೆ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯ ಮಾರ್ಗವನ್ನು ತೋರಿಸಿಯೇ ತೋರಿಸುತ್ತಾನೆ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎನ್ನುವುದೇ ಆದರೆ ನಾವೇ ಅವರಿಂದ ದೂರ ಸರಿಯಬೇಕು ಹೊರತು ಅವರ ಆಸೆಗೆ, ಅವರ ಕನಸಿಗೆ ಮುಳ್ಳಾಗಬಾರದು. ಯಾರಿಂದಲೂ ಕೂಡ ನಮಗೆ ಕೆಡುಕು ಆಗಬಾರದು. ಅದೇ ರೀತಿಯಾಗಿ ನಮ್ಮಿಂದಲೂ ಕೂಡ ಇತರರಿಗೆ ಕೆಡುಕು ಆಗಲೇಬಾರದು. ಸಾವನ್ನ ಪಡೆಯಲು 1000 ದಾರಿಗಳು ಇವೆ, ಆದರೆ ಬದುಕನ್ನ ಕಂಡುಕೊಳ್ಳಲು ಇರುವಂತಹ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸವನ್ನ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬಾರದು. ಅದೆಂತಹ ಪ್ರಸಂಗ ಬಂದರೂ ಕೂಡ ಸರಿ. ಒಬ್ಬರಿಂದ ನಾವು ಹಾಕಿರುವಂತಹ ಕಣ್ಣೀರು, ನಾವು ಪಟ್ಟಿರುವಂತಹ ವೇದನೆ ನಿಜಾನೇ ಆಗಿದ್ದರೆ ಕಾಲವೇ ಅವರಿಗೆ ತಕ್ಕ ರೀತಿಯ ಉತ್ತರವನ್ನ, ತಕ್ಕ ರೀತಿಯ ಬುದ್ಧಿಯನ್ನ ಕಲಿಸುತ್ತದೆ. ಸ್ವಲ್ಪ ಪ್ರಶಾಂತವಾಗಿ ಇರಬೇಕು ಅಷ್ಟೇ. ದೇವರು ಇದ್ದಾನೆ. ಪ್ರೀತಿ ಅಂದರೆ ಮದುವೆಯಾಗಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದು ಪ್ರೀತಿ ಅಲ್ಲ. ಜೊತೆಯಲ್ಲಿ ಇದ್ದರೂ ಇಲ್ಲದೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಇಟ್ಟಿರುವಂತಹ ಪ್ರೀತಿ ಎಂದೆಂದಿಗೂ ಕೂಡ ಅದು ಶಾಶ್ವತವಾಗಿ ಇರುತ್ತದೆ. ಅಂತಹ ಪ್ರೀತಿಯನ್ನು ನೀವು ಪಡೆದುಕೊಂಡಿದ್ದಲ್ಲಿ ಎಂದಿಗೂ ನಿಮಗೆ ಮೋಸವಾಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾರಿಗೂ ಬಿಟ್ಟಿಯಾಗಿ ಉಪದೇಶವನ್ನ ಮಾಡಿ ಬುದ್ಧಿ ಹೇಳಲು ಹೋಗಬೇಡಿ. ಏಕೆಂದರೆ ಸಾಕ್ಷಾತ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅಷ್ಟು ಉಪದೇಶವನ್ನ ಮಾಡಿದರೂ ಕೂಡ ಬದಲಾಗಿಲ್ಲ. ಇನ್ನು ಯಾವ ಲೆಕ್ಕ? ಹಾಗಾಗಿ ಉಪದೇಶವನ್ನೇ ಆಗಲಿ ಬುದ್ಧಿಯನ್ನೇ ಆಗಲಿ ಎಷ್ಟು ಬೇಕೋ ಅಷ್ಟೇ ಇತರರಿಗೆ ಹೇಳಬೇಕು. ಅತಿಯಾದರೆ ಅಮೃತವೂ ಕೂಡ ವಿಷವಾಗುವಂತೆ. ಯಾವುದೇ ಕಾರಣಕ್ಕೂ ಕೂಡ ಅತಿಯಾಗಿ ಯಾರ ಬಳಿಯಲ್ಲಿಯೂ ಕೂಡ ಸಲಹೆಯನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದಲ್ಲ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ.
ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.